ನಮಸ್ಕಾರ ಎಲ್ರಿಗೂ. ಸ್ನೇಹಿತರೆ, ಮರೆತು ಹೋದ ಸ್ವಾತಂತ್ರ್ಯ ಹೋರಾಟಗಾರರ ನೆನಪಿಗೋಸ್ಕರ ಮಾಡ್ತಾ ಇರುವಂತಹ ಈ ಸರಣಿಯಲ್ಲಿ ಇವತ್ತು ನಾನು ಹೇಳ್ತಾ ಇರೋದು ಬಿಜಾಪುರ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನು ಒಗ್ಗೂಡಿಸೋ ವಿಷಯಕ್ಕೆ ಬಂದಾಗ ಶ್ರೀನಿವಾಸರಾವ್ ಕೌಜಲ್ಗಿಯವರಷ್ಟೇ ಸರಿಸಾಟಿಯಾಗಿ ದುಡಿದಂತಹ ಮತ್ತೊಬ್ಬ ವ್ಯಕ್ತಿ ಅಂದರೆ ಅದು ಹನುಮಂತರಾವ್ ಕೌಜಲ್ಗಿಯವರು. ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು. 1890 ಡಿಸೆಂಬರ್ 31ರಂದು ಮುಧೋಳದಲ್ಲಿ ಶ್ರೀಪತಿ ರಾವ್ ಮತ್ತು ಯಮುನಾಬಾಯಿ ದಂಪತಿಗಳಿಗೆ ಜನಿಸಿದಂತಹ ಹನುಮಂತರಾಯರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಮುಗಿಸ್ತಾರೆ. ಆಮೇಲೆ 1906ರಲ್ಲಿ ಪ್ರೌಢಶಾಲೆಗಾಗಿ ಬಿಜಾಪುರಕ್ಕೆ ಬಂದರು. 1905ರಲ್ಲಿ ಬಂಗಾಳ ವಿಭಜನೆ ವಿರುದ್ಧ ಚಳವಳಿ ಶುರುವಾದಾಗ ಮುಧೋಳದ ಯುವಕರೆಲ್ಲ ಸೇರಿಕೊಂಡು ಶಿವಾಜಿ ಪ್ಲೇಯಿಂಗ್ ಕ್ಲಬ್ ಅಂತ ಒಂದು ಹುಟ್ಟು ಹಾಕ್ಕೊಂಡು ಅದಕ್ಕೆ ಹೊಸ ಹುರುಪು ತುಂಬೋದಕ್ಕೆ ಅಂತ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಇದರಲ್ಲಿ ಹನುಮಂತರಾಯರದ್ದು ಸಿಂಹಪಾಲು. ರಜೆ ಸಿಕ್ಕಾಗಲೆಲ್ಲ ಮುಧೋಳಕ್ಕೆ ವಾಪಸ್ ಬರ್ತಾ ಇದ್ದ ಅವರು ಸ್ವದೇಶಿ ಚಳುವಳಿಯನ್ನು ಸಂಘಟಿಸೋದರಲ್ಲಿ ಎಲ್ಲಿಲ್ಲದ ಉತ್ಸಾಹ ತೋರಿಸ್ತಾ ಇದ್ದರು. 1908ರಲ್ಲಿ ಲೋಕಮಾನ್ಯ ತಿಲಕರನ್ನು ಬಂಧಿಸಿದಾಗ ಕೇವಲ 18 ವರ್ಷದ ಯುವಕ ಹನುಮಂತರಾಯರ ರಕ್ತ ಕುದೀತು. ಕ್ರಾಂತಿಯ ಕಿಚ್ಚಿನಿಂದ ಸಿಡಿದಿದ್ದ ಅವರು ಮುಧೋಳದಲ್ಲೇ ಏನಾದರೂ ಮಾಡಬೇಕು ಅಂತ ನಿರ್ಧಾರ ಮಾಡಿದರು. ಈ ಸಂಚಿನಲ್ಲಿ ಅವರಿಗೆ ಪೇಂಟರ್ ಗಂಗಾರಾಮ್, ಶಿವಪ್ಪ ಪಾಟೀಲ್, HP ದೇಶಪಾಂಡೆ ಮತ್ತು ಇತರರು ಕೈ ಜೋಡಿಸಿದ್ರು. ಎಲ್ಲರೂ ಸೇರಿ ಒಂದು ಬಾಂಬ್ ತಯಾರಿಸಿ ಮುಧೋಳದ ಹೊರವಲಯದಲ್ಲಿ ಅದನ್ನು ಸಿಡಿಸಿದ್ರು. ತಮ್ಮ ಕಾರ್ಯಾಚರಣೆ ಯಶಸ್ವಿಯಾದ್ದನ್ನು ಕಂಡು ಹನುಮಂತರಾಯರು ಮತ್ತು ಅವರ ಸ್ನೇಹಿತರು ಖುಷಿಯಿಂದ ಕುಣಿದಾಡ್ಬಿಟ್ರು. ಈ ಯಶಸ್ಸಿನಿಂದ ಮತ್ತಷ್ಟು ಧೈರ್ಯ ಬಂತು ಅವರಿಗೆ. ಆ ಯುವಕರೆಲ್ಲ ಸೇರಿ ಈ ಬಾರಿ ಈ ಟಪಾಲನ್ನು ಒಯ್ತಾರಲ್ಲ, ಅಂಚೆ ಚೀಲಗಳನ್ನು ಹೊತ್ತೊಯ್ತಿರುವಂತಹ ಪೋಸ್ಟ್ಮನ್ ಮೇಲೆ ಮತ್ತೊಂದು ಬಾಂಬ್ ಎಸೆದರು. ಈ ಸುದ್ದಿ ಕಾಳ್ಗಿಚ್ಚಿನ ಹಾಗೆ ಎಲ್ಲ ಕಡೆ ಹರಡಿತು. ಹನುಮಂತರಾಯರು ಮತ್ತು ಅವರ ಸಂಗಡಿಗರು ಮುಧೋಳದಿಂದ ಪಲಾಯನ ಮಾಡಬೇಕಾಯಿತು. 1909ರಲ್ಲಿ ಹನುಮಂತರಾಯರು ಉನ್ನತ ಶಿಕ್ಷಣಕ್ಕಾಗಿ ಪುಣೆಗೆ ಹೋಗಿ ಅಲ್ಲಿ BA ಪದವಿ ಪಡೆದರು. ನಂತರ ಮುಂಬೈನಲ್ಲಿ LLB ಮುಗಿಸಿದರು. ಕಾಲೇಜು ದಿನಗಳಲ್ಲಿ ಲೋಕಮಾನ್ಯ ತಿಲಕರ ರಾಜಕೀಯ ವಿಚಾರಗಳು ಅವರ ಮೇಲೆ ಗಾಢವಾದ ಪ್ರಭಾವ ಬೀರಿತು. ಅಗರ್ಕರ್ ಮತ್ತು ಗೋಪಾಲಕೃಷ್ಣ ಗೋಖಲೆಯಂತಹ ಚಿಂತಕರು ಕೂಡ ಯುವ ಹನುಮಂತರಾಯರ ಮನಸ್ಸಿನಲ್ಲಿ ಆಳವಾದ ಛಾಪು ಮೂಡಿಸಿದರು. ಅದರಲ್ಲೂ ಲೋಕಮಾನ್ಯರ ಕೇಸರಿ ಪತ್ರಿಕೆ ಅವರ ಮೇಲೆ ಬೀರಿದ ಪರಿಣಾಮ ಏನಿದೆಯಲ್ಲ, ಅಷ್ಟಿಷ್ಟಲ್ಲ. 1915ರಲ್ಲಿ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಟ್ಟಾಗ ಅವರನ್ನು ಭೇಟಿಯಾಗಬೇಕು ಅಂತ ಹನುಮಂತರಾಯರಿಗೆ ಅನ್ನಿಸ್ತು. ಆದರೆ ಕಾಂಗ್ರೆಸ್ಸಿನ ಬಾಂಬೆ ಅಧಿವೇಶನದಲ್ಲಿ ಗಾಂಧೀಜಿಯವರು ಒಂದು ಹೇಳಿಕೆ ಕೊಟ್ಟರು. ತೀವ್ರಗಾಮಿಗಳು ತಮ್ಮೆಲ್ಲ ಯೋಜನೆಗಳನ್ನು ಮುಂದಿಟ್ಟಿಲ್ಲ ಅಂತ ಹೇಳಿದ್ದು ಅವರಿಗೆ ಸರಿ ಕಾಣಿಸ್ಲಿಲ್ಲ. ಹುಟ್ಟಿನಿಂದಲೇ ಕ್ರಾಂತಿಕಾರಿಯಾಗಿದ್ದಂಥ ಹನುಮಂತರಾಯರಿಗೆ ಈ ಬಗ್ಗೆ ಗಾಂಧೀಜಿಯವರಿಂದಲೇ ಒಂದು ಸ್ಪಷ್ಟನೆ ಬೇಕಿತ್ತು. ಅವ್ರು ಏನು ಮಾಡಿದ್ರು, ತಮ್ಮ ಸ್ನೇಹಿತ ಮುಸೂರ್ಕರ್ ಅನ್ನೋರ ಜೊತೆ ಸೇರಿಕೊಂಡು ಮಹಾರಾಣಿ ವಿದ್ಯಾಲಯದಲ್ಲಿ ಆಗ ಇದ್ದಂತಹ ಗಾಂಧೀಜಿಯವರನ್ನು ಭೇಟಿಯಾಗೋದಕ್ಕೆ ಅಂತ ಹೋದರು. ಹನುಮಂತರಾಯರು ಡೈರೆಕ್ಟಾಗಿ ಕ್ವಶನ್ ಮಾಡ್ತಾರೆ ಗಾಂಧೀಜಿಯವರಿಗೆ. ಅವರ ಪ್ರಶ್ನೆಗೆ ಗಾಂಧೀಜಿಯವರು, ಇದು ನನ್ನ ಅಭಿಪ್ರಾಯ, ಈ ಮಾತು ಹೇಳೋ ಮುನ್ನ ನಾನು ಗಂಭೀರವಾಗಿ ಯೋಚನೆ ಮಾಡಿದ್ದೀನಿ ಅಂತ ಸಿಂಪಲ್ಲಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ಉತ್ತರ ಕೊಟ್ಟರು. ಇದೇ ಅವರಿಬ್ಬರ ಮೊದಲ ಭೇಟಿ. ಗಾಂಧೀಜಿಯವರೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಹನುಮಂತರಾಯರು ತಮ್ಮ ಜೀವನದುದ್ದಕ್ಕೂ ಗಾಂಧಿ ಮಾರ್ಗದಲ್ಲೇ ನಡೆದರು. ಗಾಂಧೀಜಿಯವರು ನ್ಯಾಯಾಲಯಗಳನ್ನು ಬಹಿಷ್ಕಾರ ಮಾಡೋದಕ್ಕೆ ಅಂತ ಕರೆ ಕೊಟ್ಟಾಗ ಅದಕ್ಕೆ ಓಗೊಟ್ಟ ಮೊಟ್ಟ ಮೊದಲಿಗರಲ್ಲಿ ಹನುಮಂತರಾವ್ ಕೌಜಲ್ಗಿಯವರು ಒಬ್ಬರು. ಹಳ್ಳಿ, ಪಟ್ಟಣ, ನಗರಗಳಲ್ಲಿ ಅಸಹಕಾರ ಚಳುವಳಿಯನ್ನು ಸಂಘಟಿಸುವಲ್ಲಿ ಅವರು ದೊಡ್ಡ ಪಾತ್ರ ವಹಿಸಿದರು. ತಮ್ಮ ಭಯಂಕರವಾದ ಭಾಷಣಗಳಿಂದ, ಉಗ್ರ ಭಾಷಣಗಳಿಂದ ಜನರಲ್ಲಿ ಸ್ಫೂರ್ತಿ ತುಂಬ್ತಾ ಇದ್ದರು. ವಿದೇಶಿ ವಸ್ತುಗಳನ್ನು ಬಿಟ್ಟುಬಿಡಿ, ಖಾದಿ ಬಳಸಿ ಅಂತ ಉಪನ್ಯಾಸಗಳನ್ನು ಕೊಡ್ತಾ ಹಳ್ಳಿಯ ಜನರನ್ನು ಗಾಂಧಿ ಮಾರ್ಗದತ್ತ ಸೆಳೆದರು. ಇದನ್ನು ಬ್ರಿಟಿಷ್ ಸರ್ಕಾರಕ್ಕೆ ಸಹಿಸೋದಕ್ಕೆ ಆಗಲಿಲ್ಲ.
ಅವರನ್ನು ಕ್ರಿಮಿನಲ್ ಕೋಡ್ನ 108ನೇ ಸೆಕ್ಷನ್ ಅಡಿಯಲ್ಲಿ ಬಂಧನ ಮಾಡಿ ಹೆಂಡರ್ಸನ್ ಅನ್ನೋ ಬ್ರಿಟಿಷ್ ಅಧಿಕಾರಿಯ ಎದುರು ಹಾಜರುಪಡಿಸ್ತಾರೆ. ಮುಂದೇನಾಯಿತು? ಬಹಳ ರೋಚಕವಾಗಿದೆ, ಕೇಳಿ. ವಿಚಾರಣೆ ವೇಳೆ ಹನುಮಂತರಾಯರು ದೇಶಭಕ್ತಿಯ ಸಂಕೇತವಾದಂತಹ ಖಾದಿ ಟೋಪಿಯನ್ನು ಧರಿಸ್ಕೊಂಡಿದ್ದರು. ಇದನ್ನು ನೋಡಿ ಸಿಟ್ಟು ಬಂತು ಹೆಂಡರ್ಸನ್ಗೆ. ಅವನು ಹೇಳ್ದ, ಆ ಟೋಪಿ ತೆಗೆದುಹಾಕು ಅಂತ. ಆ ಆರ್ಡರ್ ಕೇಳಿ ಹನುಮಂತರಾಯರಿಗೆ ಸಿಟ್ಟು ಬಂತು. ಅವರು ಅವನ ಮಾತನ್ನು ಕಿವಿಗೆ ಹಾಕ್ಕೊಳ್ಳೇ ಇಲ್ಲ. ಇದನ್ನೇ ಕೋರ್ಟ್ ನಿಂದನೆ ಅಂತ ಕರೆದಂಥ ಹೆಂಡರ್ಸನ್ 200 ರೂಪಾಯಿ ದಂಡ ಹಾಕದ. ಅದಕ್ಕೂ ಬಗ್ಗದೇ ಇದ್ದಾಗ ಮತ್ತೆ 200 ರೂಪಾಯಿ ದಂಡ ವಿಧಿಸಿದ. 3ನೇ ಬಾರಿನೂ ಅದನ್ನು ಕೇಳದೇ ಇದ್ದಾಗ, ಆದೇಶನ ಉಲ್ಲಂಘನೆ ಮಾಡಿದಾಗ ಅವ ಏನು ಮಾಡ್ದ ಗೊತ್ತಾ? ಅವರನ್ನು ಗತಿ ಇಲ್ಲದೆ ಬೇರೊಂದು ಕೋರ್ಟಿಗೆ ಹಾಜರುಪಡಿಸೋದಕ್ಕೆ ಅಂತ ಹೇಳ್ದ. ಈ ಪ್ರಕರಣ ಇಡೀ ದೇಶದಾದ್ಯಂತ ಪ್ರಸಿದ್ಧ ಆಯಿತು. ಎಷ್ಟರ ಮಟ್ಟಿಗೆ ಅಂದರೆ, ಈ ಘಟನೆಯ ಬಗ್ಗೆ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲೆಲ್ಲ ವರದಿಗಳು ಪ್ರಕಟ ಆಗಿ ಹನುಮಂತರಾವ್ ಕೌಜಲ್ಗಿಯವರ ಜನಪ್ರಿಯತೆ ಮುಗಿಲು ಮುಟ್ಟಿತು. ಅನ್ಯಾಯದ ಕಾನೂನನ್ನು ಧಿಕ್ಕರಿಸಿ ತಮ್ಮ ಧೈರ್ಯ ಮತ್ತು ತತ್ವಗಳಿಗೆ ಬದ್ಧರಾಗಿದ್ದಕ್ಕಾಗಿ ದೇಶದ ಜನರೆಲ್ಲ ಅವರನ್ನು ಕೊಂಡಾಡ್ಬಿಟ್ರು. ಹೇಳಿ ಕೇಳಿ ಪೇಟ ಧರಿಸ್ತಿದ್ದಂತಹ ಲಾಲಾ ಲಜಪತ್ ರಾಯ್ ಅವರು ಈ ಘಟನೆಯಿಂದ ಎಷ್ಟು ಪ್ರಭಾವಿತರಾದ್ರಪ್ಪ ಅಂತಂದರೆ, ಅವತ್ತಿನಿಂದ ಅವರು ಗಾಂಧಿ ಟೋಪಿ ಧರಿಸೋದಕ್ಕೆ ಶುರು ಮಾಡಿದ್ರಂತೆ. ಅಷ್ಟು ಪ್ರಭಾವ ಹನುಮಂತರಾವ್ ಕೌಜಲ್ಗಿ ಅವರ ಈ ಕೇಸು ಹಲವಾರು ಮಂದಿಯ ಮೇಲೆ ಬೀರಿತ್ತು. ನಂತರ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರು ಖಾದಿ ಮತ್ತು ಗುಡಿ ಕೈಗಾರಿಕಾ ಉತ್ಪನ್ನಗಳ ಪ್ರದರ್ಶನವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿದರು. ಅದರ ಮರು ವರ್ಷನೇ ಗಲಗಲಿಯಲ್ಲಿ ಒಂದು ಖಾದಿ ಕೇಂದ್ರವನ್ನು ತೆರೆದು ಚರಕದಲ್ಲಿ ನೂತಂತಹ ದಾರದಿಂದ ಬಟ್ಟೆ ನೇಯೋದು ಹೇಗೆ ಅನ್ನೋದನ್ನು ಕಲಿಸ್ಕೊಟ್ರು, ಆರಂಭ ಮಾಡಿದ್ರು. ಗಲಗಲಿಯಲ್ಲಿ ಅವರು ತಮ್ಮ ಪ್ರಾರಂಭದ ದಿನಗಳನ್ನು ಒಬ್ಬ ತಪಸ್ವಿಯಂತೆ, ಸಂತನಂತೆ ಕಳೆದರು. ಹೇಗಿತ್ತು ಅವರ ಜೀವನ ಆ ಕಾಲದಲ್ಲಿ ಅಂದರೆ, ಪ್ರತಿದಿನ ಕೃಷ್ಣಾ ನದಿಯಲ್ಲಿ ಸ್ನಾನ, ತಮ್ಮ ಅಡುಗೆಯನ್ನು ತಾವೇ ಮಾಡಿಕೊಳ್ಳೋದು, ಈ ಥರ ಇತ್ತು ಅವರ ಜೀವನ. ಕರ್ನಾಟಕದಲ್ಲಿ ಖಾದಿ ಚಳವಳಿಗೆ ಅವರು ಕೊಟ್ಟಂಥ ಕೊಡುಗೆಯನ್ನು ನೋಡಿ ಅವರನ್ನು ಕರ್ನಾಟಕ ಚರಖಾ ಸಂಘದ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಯಿತು. ಗಲಗಲಿ, ಬಾಗೋಜಿಕೊಪ್ಪ, ಉಪ್ಪಿನಬೆಟಗೇರಿ, ಹೊಸಪೇಟೆ, ಹುನಗುಂದ ಮತ್ತು ಸವದತ್ತಿ, ಗುರ್ಲಹೊಸೂರಿನಂತಹ ಊರುಗಳಲ್ಲಿ ಖಾದಿ ಚಳವಳಿ ಹಬ್ಬೋದಕ್ಕೆ ಇವರು ಕಾರಣರಾದರು ಹನುಮಂತರಾಯರು. ನೋಡಿ, ಮನೆ ಮಠವನ್ನು ಬಿಟ್ಟು ದೇಶಕ್ಕಾಗಿ ದುಡಿಯೋದು ಅಂದರೆ ಇದೆ. ಎಷ್ಟು ಮಂದಿ ಮಾಡ್ತಾರೆ ಹೇಳಿ? ಕರ್ನಾಟಕದಲ್ಲಿ ಕಾನೂನು ಭಂಗ ಚಳುವಳಿಯನ್ನು ಸಂಘಟಿಸುವ ಜವಾಬ್ದಾರಿಯನ್ನು ಹನುಮಂತರಾಯರು ಹೊತ್ತುಕೊಳ್ತಾರೆ. ಸತ್ಯಾಗ್ರಹಿಗಳಿಗೆ ಮಾರ್ಗದರ್ಶನ ಕೊಡೋದಕ್ಕೆ ಅಂತ ಅಂಕೋಲಾದಲ್ಲಿ ಒಂದು ಶಿಬಿರವನ್ನು ತೆರೀತಾರೆ. ಆಗ ಪೊಲೀಸರು ಎಚ್ಚೆತ್ತುಕೊಂಡು ಅವರನ್ನು ಬಂಧನ ಮಾಡ್ತಾರೆ. ಆ ಶಿಬಿರದ ವಾತಾವರಣ ಹೇಗಿತ್ತು ಅನ್ನೋದನ್ನು ಒಬ್ಬರು ಈ ಥರ ಬಣ್ಣಿಸಿದ್ದಾರೆ. 1930 ಮಾರ್ಚ್ ಏಪ್ರಿಲ್ ತಿಂಗಳು ದೇಶದಾದ್ಯಂತ ಉಪ್ಪಿನ ಸತ್ಯಾಗ್ರಹದ ಬಿರುಗಾಳಿ ಬೀಸ್ತಾ ಇತ್ತು. ಹನುಮಂತರಾವ್ ಕೌಜಲ್ಗಿ, ಕರ್ನಾಡ ಸದಾಶಿವರಾವ್ ಮತ್ತು ಶಂಕರ್ರಾವ್ ಗುಲ್ವಾಡಿ ಅಂಥವರು ಇಡೀ ಜಿಲ್ಲೆಯಲ್ಲೆಲ್ಲ ಸಂಚರಿಸಿ ಪ್ರವಾಸ ಮಾಡಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು. ಹನುಮಂತರಾಯರ ಭಾಷಣಗಳು ಯುವಕರನ್ನು ರೋಮಾಂಚನಗೊಳಿಸ್ತಾ ಇತ್ತು. ದೇಶಕ್ಕಾಗಿ ಯಾವುದೇ ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧರಾಗೋದಕ್ಕೆ ಜನರಿಗೆ ಅವರು ಪ್ರೇರೇಪಣೆ ಮಾಡ್ತಿದ್ದರು. ಪ್ರತಿಯೊಬ್ಬರ ಹೃದಯ ಬಡಿತದಲ್ಲೂ ದೇಶಭಕ್ತಿಯ ಕಿಚ್ಚು ಕಾಣ್ತಾ ಇತ್ತು. ಮುಂಬರುವ ಸತ್ಯಾಗ್ರಹದಲ್ಲಿ ನಾನೇ ಎಲ್ಲರಿಗಿಂತ ಮುಂದೆ ನಿಲ್ಲಬೇಕು ಅಂತ ಪ್ರತಿಯೊಬ್ಬರು ಹಾತೊರೆಯುವ ಹಾಗೆ ಹನುಮಂತರಾಯರ ಭಾಷಣ ಇರ್ತಿತ್ತು. ಜನರ ಮನಸ್ಸನ್ನು ಗೆಲ್ಲುವ ಒಂದು ಅದ್ಭುತ ಕಲೆ ಹನುಮಂತರಾಯರಿಗೆ ಸಿದ್ಧಿಸಿತ್ತು ಅಂತ ಹೇಳ್ತಾರೆ. 1937ರಲ್ಲಿ ನಡೆದಂತಹ ಬಾಂಬೆ ವಿಧಾನಸಭಾ ಚುನಾವಣೆಯಲ್ಲಿ ಹನುಮಂತರಾವ್ ಕೌಜಲ್ಗಿ ಅವರು ಸ್ಪರ್ಧೆ ಮಾಡ್ತಾರೆ, ಆದರೆ ಸೋತು ಹೋಗ್ತಾರೆ. ಮುಂದಿನ ವರ್ಷಗಳಲ್ಲಿ ಮುಧೋಳ ಸಂಸ್ಥಾನದಲ್ಲಿ ನಡೆದಂತಹ ಪ್ರಜಾಪರಿಷತ್ ಚಳುವಳಿಯಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಭಾರತ ಬಿಟ್ಟು ತೊಲಗಿ ಚಳುವಳಿಯ ಸಮಯದಲ್ಲಿ ಅವರು ಸತ್ಯಾಗ್ರಹಿಗಳಿಗೆ ರಹಸ್ಯವಾಗಿ ಬೆಂಬಲ ಕೊಡ್ತಾ ಇದ್ರಂತೆ. ಈ ಕ್ರಾಂತಿಕಾರಿ ಹನುಮಂತರಾವ್ ಕೌಜಲ್ಗಿಯವರು ಕೇವಲ ಒಬ್ಬ ಕ್ರಾಂತಿಕಾರಿಯಾಗಿರಲಿಲ್ಲ,
ಅವರು ಒಬ್ಬ ಸಮರ್ಥ ಸಮಾಜ ಸೇವಕ, ವಿಚಾರವಾದಿ ಮತ್ತು ರಾಷ್ಟ್ರೀಯ ನಾಯಕರಾಗಿದ್ದರು. 1930, 1937, 38 ಮತ್ತು 1942-43ರಲ್ಲಿ ಬಂದಂತಹ ಬರಗಾಲದ ಸಮಯದಲ್ಲೂ ಕೂಡ ಪರಿಹಾರಕ್ಕಾಗಿ ಹಣ ಸಂಗ್ರಹಿಸೋದಕ್ಕೆ ಹಗಲಿರುಳು ಶ್ರಮಿಸಿದರು. ಹರಿಜನ ಸಮುದಾಯದಲ್ಲಿ ಪ್ರಚಲಿತವಿದ್ದಂತಹ ದೇವದಾಸಿ ಪದ್ಧತಿ ಅವರನ್ನು ಬಹಳವಾಗಿ ಕಾಡ್ತಾ ಇತ್ತು. ಈ ಸಾಮಾಜಿಕ ಪಿಡುಗಿನ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿ ಶಿಕ್ಷಣವೊಂದೇ ಇದನ್ನು ತೊಲಗಿಸೋದಕ್ಕೆ ನಿಜವಾದ ಅಸ್ತ್ರ ಅಂತ ನಿರ್ಧಾರಕ್ಕೆ ಬಂದರು. 1937ರಲ್ಲಿ ಬಿಜಾಪುರದಲ್ಲಿ ಕೇವಲ ಹರಿಜನ ಹೆಣ್ಣು ಮಕ್ಕಳಿಗಾಗಿಯೇ ಒಂದು ಶಾಲೆಯನ್ನು ಆರಂಭಿಸಿದರು. ಅಷ್ಟೇ ಅಲ್ಲ, ಬುಡಕಟ್ಟು ಲಂಬಾಣಿ ಸಮುದಾಯದ ಸಮಸ್ಯೆಗಳಿಗೆ ಅವರು ಪರಿಹಾರ ಕಂಡುಹಿಡಿಯೋದಕ್ಕೆ ಅಂತ ಬಹಳ ಪ್ರಯತ್ನ ಪಡ್ತಾರೆ. 1939ರಲ್ಲಿ ಬಾಗಲಕೋಟೆಯಲ್ಲಿ ಲಂಬಾಣಿ ಸಮ್ಮೇಳನವೊಂದನ್ನು ಆಯೋಜನೆ ಮಾಡಿದರು. ನೋಡಿ ಎಂತೆಂಥ ಕೆಲಸವನ್ನು ಮಾಡ್ತಾರೆ. ಇದು ದೇಶಭಕ್ತಿ. ಇವೆಲ್ಲದರ ಜೊತೆ ಹನುಮಂತರಾಯರು ಮರಾಠಿ ಭಾಷೆಯ ಒಬ್ಬ ಅತ್ಯುತ್ತಮ ಕವಿಯೂ ಆಗಿದ್ದರು. ಇದೆಲ್ಲ ಆಯಿತು, ಆದರೆ ಅದೆಂಥ ದುರ್ದೈವ ನೋಡಿ. ಈ ಮಹಾನ್ ಕ್ರಾಂತಿಕಾರಿ ಹೋರಾಟಗಾರ ತಾನು ಹೋರಾಡಿದಂತಹ ತಾಯ್ನಾಡಿನ ಬಾವುಟ ಸ್ವಾತಂತ್ರ್ಯದಲ್ಲಿ ಹಾರಾಡೋದನ್ನು ನೋಡೋ ಭಾಗ್ಯ ಪಡೀಲಿಲ್ಲ. ಸ್ವಾತಂತ್ರ್ಯದ ಕನಸು ಕಂಡಿದ್ದಂತಹ ಈ ಮಹಾನ್ ಚೇತನ 1945ರ ಜೂನ್ 9ರಂದು ಈ ಲೋಕವನ್ನು ಬಿಟ್ಟು ಹೊರಟು ಹೋಯಿತು. ಇವತ್ತು ಬೇರೆ ಬೇರೆ ದೇಶಗಳು ಭಾರತದ ಮೇಲೆ ಆ ಟ್ಯಾರಿಫ್ ಈ ಟ್ಯಾರಿಫ್ ಅಂತ ಹೇರ್ತಾ ಇವೆ. ಇಂಥ ಸಮಯದಲ್ಲಿ ಒಮ್ಮೆ ನಾವು ಹನುಮಂತರಾಯರ ಈ ಕೆಚ್ಚನ್ನೊಮ್ಮೆ ನೆನಪು ಮಾಡಿಕೊಂಡ್ರೆ ಸ್ವದೇಶಿ ಭಾವನೆ ಜಾಗೃತ ಆಗತ್ತಲ್ವ. ಸ್ವದೇಶಿ ಭಾವನೆ ಜಾಗೃತ ಆದಾಗಲೇ ಗಾಂಧೀಜಿಯವರ ರಾಮರಾಜ್ಯ, ಗ್ರಾಮರಾಜ್ಯ ಸ್ಥಾಪನೆ ಸಾಧ್ಯ ಅಲ್ವ. ಆ ಕನಸಿನ್ನೂ ಈಡೇರಿಲ್ಲ. ನಾವು ಮರೆತು ಬಿಟ್ಟಿದ್ದೀವಿ ಹಳಬರನ್ನು ಮರೆತಿದ್ದಕ್ಕೆ ನಮಗೆ ಈ ಪರಿಸ್ಥಿತಿ. ಅದೇನೇ ಇರಲಿ, ಈ ವಿಡಿಯೋ ತಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಚಂದಾದಾರರ ಆಗದೇ ಇದ್ದರೆ ಚಂದಾದಾರರಾಗಿ ಒಳ್ಳೊಳ್ಳೆ ಮಾಹಿತಿಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನನಗೆ ಇನ್ನಷ್ಟು ಸ್ಫೂರ್ತಿ ಬರುತ್ತೆ. ಹಾಗೆ ಬೇರೆಯವ್ರ ಜೊತೆನೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇನ್ನೊಂದು ಎಪಿಸೋಡ್ನಲ್ಲಿ ಮತ್ತೊಬ್ಬ ವಿಸ್ಮೃತ ಕ್ರಾಂತಿಕಾರಿ ನಾಯಕನನ್ನು ನೆನಪು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.